ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಆ ರೀತಿಯಾದಂತಹ ಕಾಲ ಈಗ ಕೂಡಿ ಬಂದಿದೆ. ತುಂಬ ಮಿಸ್ಸಿಂಗ್ಗಳಿಗೆ ಈ ಸಿನಿಮಾ ಆನ್ಸರ್ ಆಗುತ್ತೆ ಅನ್ನೋದು ಈ ಟ್ರೈಲರ್ ಹೇಳ್ತಾ ಇದೆ. ಉದ್ಯಮದ ಬೇರೆ ಫಿಲ್ಮ್ ಮೇಕರ್ಸು ಕೂಡ ಇನ್ನೊಂದಷ್ಟು ಕಥೆಗಳು ಇವ್ರಿಗಾಗಿ ಬರೆಯುವಂತಹ ಎಲ್ಲ ಲಕ್ಷಣಗಳು ಈ ಒಂದು ಟ್ರೈಲರ್ ತೋರಿಸ್ತಾ ಇದೆ. ಸೊ ಈ ಒಂದು ಚೇಂಜ್ ಅವರಿಗೆ ಈ ಥರದ್ದೊಂದು ಸಿನಿಮಾ ಕೊಡೋದಕ್ಕೆ 8 ವರ್ಷ ಬೇಕಾಯಿತು. ಈ ಒಂದು ಕಂಟೆಂಟ್ಗೆ ಈ ಒಂದು ಸಿನಿಮಾನ ಆಚೆ ತರಬೇಕಾದ್ರೆ ಅವರು ಪಟ್ಟಂತಹ ಒಂದು ಶ್ರಮ, ಹೋರಾಟ, ಆ ಹಠ, ಸೊ ಫೈನಲಿ ಈ ಒಂದು ಕಂಟೆಂಟ್ ಇದೆ. ಟೈಟ್ಲೇ ಹೇಳುವಂತೆ ಅಪ್ಪಟ ಗ್ರಾಮೀಣ ಸಿನಿಮಾ. ವಿನಯ್ ರಾಜ್ಕುಮಾರ್ ಅವರು ಅವರ ಒಂದು ಇಡೀ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕುಸುಮನ ಪಾತ್ರದಲ್ಲಿ ಮೇಘಾ ಶೆಟ್ಟಿಗೂ ಕೂಡ ಈ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಕಾಣಿಸ್ತಾ ಇದೆ. ತುಂಬ ದೊಡ್ಡ ದೊಡ್ಡ ಹಿಟ್ಗಳನ್ನು ಕೊಟ್ಟಿರುವಂತಹ ಒಂದು ಕಾಂಬಿನೇಷನ್ನ ಸಿನಿಮಾ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಂಪ್ಲೀಟ್ ಸೊಗಡು ಭರಿತವಾಗಿದೆ. ಪ್ರತಿ ಫ್ರೇಮು, ಪ್ರತಿ ಸೀಕ್ವೆನ್ಸು, ಆಮೇಲೆ ಸೌಂಡು. ಅಪರ್ಣ ಅವರು ಈ ಸಿನಿಮಾದಲ್ಲಿ ತಾಯಿಯ ಪಾತ್ರದಲ್ಲಿ ವಿನಯ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಭರವಸೆ ಯುಕ್ತವಾಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ ಇವತ್ತು ನಿಮ್ಮ ಮುಂದೆ ಬಂದಿರುವಂಥ ವಿಷಯ, ಒಂದು 2 ಸಿನಿಮಾಗಳ ಕಂಟೆಂಟ್ ನೋಡಿದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ದೊಡ್ಡ ಭರವಸೆ ಹುಟ್ಟಿಸಿರುವಂಥ 2 ಕಂಟೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾವೆ. ಸೊ ಈ ವಾರ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯದಾದ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಜನ ಮೆಚ್ಕೊಳ್ತಿದ್ದಾರೆ. ದಿನದಿಂದ ದಿನಕ್ಕೆ ಈ ಸಿನಿಮಾದ ಗಳಿಕೆ ಮತ್ತು ಪ್ರಶಂಸೆಗಳು ಹೆಚ್ಚುತ್ತಲೇ ಹೋಗ್ತಿದ್ದಾವೆ. ಸೊ ಇದೇ ಹೊತ್ತಲ್ಲಿ ಮುಂದಿನ ವಾರ ಬರ್ತಿರೋಂಥ ಸಿನಿಮಾದ ಗ್ರಾಮಾಯಣ ಸಿನಿಮಾ ಮುಂದಿನ ವಾರ ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾದ ಟ್ರೈಲರ್ ನಿನ್ನೆಯಷ್ಟೇ ಬಿಡುಗಡೆಯಾಗಿದೆ. ಈ ಟ್ರೈಲರು ಮತ್ತು ಈ ಸಿನಿಮಾದ ಹಿಂದೆ ತುಂಬ ದೊಡ್ಡ ವಿಷಯಗಳಿದೆ. ಇದರ ಜೊತೆಗೆ ಮದರ್ ಪ್ರಾಮಿಸ್, ಡಾಲಿ ಧನಂಜಯ ಅವರ ಒಂದು ನಿರ್ಮಾಣ ಸಂಸ್ಥೆ, ಹಾಗೂ ಪೂರ್ಣಚಂದ್ರ ಮೈಸೂರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತಾಡ್ತೀನಿ. ಸೊ ಎಲ್ಲದಕ್ಕಿಂತ ಮೊದಲು ಗ್ರಾಮಾಯಣ ಸಿನಿಮಾದ ಟ್ರೈಲರ್ ಬಗ್ಗೆ ನಾನು ಮಾತಾಡ್ತೀನಿ. ಗ್ರಾಮಾಯಣ ಸಿನಿಮಾ ಟ್ರೈಲರ್ ನೋಡಿದ ತಕ್ಷಣ ಒಂಥರ ಪುಳಕ, ತುಂಬ ಖುಷಿ ಆಯಿತು. ತುಂಬ ದೊಡ್ಡ ಭರವಸೆ ಇಂಡಸ್ಟ್ರಿಗೆ ಸಿಗ್ತಾ ಇದೆ ಅಂತ ಈ ಕಂಟೆಂಟ್ ನೋಡಿದ ತಕ್ಷಣ ಅನ್ಸಕ್ಕೆ ಶುರುವಾಯಿತು. ದೊಡ್ಡ ಮನೆ ಅಭಿಮಾನಿಗಳಿಗೆ, ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಒಂದು ಪವರ್ಫುಲ್ ಕಂಟೆಂಟ್ ಬೇಕಿತ್ತು. ಅಪ್ಪು ಅವರನ್ನು ಮಿಸ್ ಮಾಡ್ಕೊಳ್ತಾ ಇರೋ ವಿಚಾರಕ್ಕಾಗಿರ್ಬೋದು. ಸೊ ತುಂಬ ಮಿಸ್ಸಿಂಗ್ಗಳಿಗೆ ಈ ಸಿನಿಮಾ ಆನ್ಸರ್ ಆಗುತ್ತೆ ಅನ್ನೋದು ಈ ಟ್ರೈಲರ್ ಹೇಳ್ತಾ ಇದೆ. ವಿನಯ್ ಅವರು ಕೂಡ ಸ್ಟೇಜ್ ಮೇಲೆ ಹೇಳ್ತಾಯಿದ್ರು ನಿನ್ನೆ ಟ್ರೈಲರ್ ಲಾಂಚಲ್ಲಿ, ಒಂದು ಏನೋ ಆಗಬೇಕು ಅನ್ನೋದು ಅದು ಅಂದ್ಕೊಂಡಿದ್ದ ತಕ್ಷಣ ಆಗಲ್ಲ, ಮಾಡಿದ ತಕ್ಷಣ ಆಗಲ್ಲ, ಅದು ಆಗೋ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗಲೇ ಅದೆಲ್ಲವೂ ಆಗುತ್ತೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಆ ರೀತಿಯಾದಂತಹ ಕಾಲ ಈಗ ಕೂಡಿ ಬಂದಿದೆ. ಆಮೇಲೆ ದೊಡ್ಡ ಮನೆ ಅಭಿಮಾನಿಗಳು ಏನೆಲ್ಲ ನಿರೀಕ್ಷಿಸ್ತಾ ಇದ್ರು, ವಿನಯ್ ಅವರು ಕೆರಿಯರಲ್ಲಿ ಏನು ಇದೇ ಥರ ಸಾಫ್ಟಾಗಿ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಹೋಗ್ತಾರಾ, ಅವ್ರು ಇದೇ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾರಾ ಅಂತ ಒಂದು ಮಾತಿತ್ತು. ಅದೆಲ್ಲವನ್ನು ಬ್ರೇಕ್ ಮಾಡುವಂತಹ, ಒಂದು ಒಳ್ಳೆ ಬ್ರೇಕ್ ಸಿಗುವಂತಹ, ಉದ್ಯಮದ ಬೇರೆ ಫಿಲ್ಮ್ ಮೇಕರ್ಸು ಕೂಡ ಇನ್ನೊಂದಷ್ಟು ಕಥೆಗಳು ಇವ್ರಿಗಾಗಿ ಬರೆಯುವಂತಹ ಎಲ್ಲ ಲಕ್ಷಣಗಳು ಈ ಒಂದು ಟ್ರೈಲರ್ ತೋರಿಸ್ತಾ ಇದೆ. ಈ ಸಿನಿಮಾ ಆಗುತ್ತೆ ಅನ್ನೋ ಒಂದು ಭರವಸೆ, ಅಭಿಲಾಷೆ ಅವರೇ ವ್ಯಕ್ತಪಡಿಸಿದ್ದಾರೆ ಕೂಡ. ಸೊ ಆ ಥರದ್ದೊಂದು ಚೇಂಜ್ ಅವರು. ಸೊ ಈ ಒಂದು ಚೇಂಜ್ ಅವರಿಗೆ ಈ ಥರದ್ದೊಂದು ಸಿನಿಮಾ ಕೊಡೋದಕ್ಕೆ 8 ವರ್ಷ ಬೇಕಾಯಿತು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಗ್ರಾಮಾಯಣ ಶುರುವಾಗಿ 8 ವರ್ಷ ಆಯಿತು. ಸಾಕಷ್ಟು ಅಡೆತಡೆಗಳು ಆ ಸಿನಿಮಾ ಆಗುವ ಅಂಥ ಹಂತದಲ್ಲಿ ಆಗಿತ್ತು. ಫೈನಲಿ ಲಹರಿ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿ ಹೊರ ತರ್ತಿದ್ದಾರೆ. 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿನ್ನೆ ಅಷ್ಟೇ ಟ್ರೈಲರ್ನ ಗ್ರ್ಯಾಂಡಾಗಿ ರಿಲೀಸ್ ಮಾಡಿದ್ದಾರೆ. ಸಲಗ ವಿಜಯ್ ಕುಮಾರ್ ಈ ಒಂದು ಟ್ರೈಲರ್ನ ಲಾಂಚ್ ಮಾಡಿದರು. ಸೊ ನೀವೆಲ್ಲ ಕಂಟೆಂಟ್ಸನ್ನ ನೋಡಿರ್ತೀರ. ಈ ಟ್ರೈಲರ್ ಕಂಟೆಂಟ್ ನೋಡಿದ ತಕ್ಷಣ ತುಂಬ ತುಂಬಾ ಖುಷಿ ಆಯಿತು. ಅಂದರೆ ದೇವನೂರು ಚಂದ್ರು ಡೈರೆಕ್ಟ್ರು. ಸೊ ಅವರು ಬರೆದಿರುವಂತಹ ಕತೆ, ಆಯ್ಕೆ ಮಾಡ್ಕೊಂಡಿರುವಂಥ ಸಬ್ಜೆಕ್ಟು ಮತ್ತು ಈ ಸಿನಿಮಾಗಾಗಿ ನಿರಂತರವಾಗಿ ಅವರು ಪಟ್ಟಿರುವಂಥ ಶ್ರಮ. ಹೀರೋಯಿನ್ ಹೇಳ್ತಾಯಿದ್ರು, ಅವರು ಅಂದರೆ ಈ ಕಣ್ಣೀರಾಗ್ತಾಯಿದ್ರು ಡೈರೆಕ್ಟ್ರು ಅಂತ ಸಾಂತ್ವನ ಮಾಡ್ತಾಯಿದ್ರು, ಅವ್ರಿಗೆ ಧೈರ್ಯವನ್ನು ತುಂಬ್ತಾಯಿದ್ರು. ಅಂದರೆ ಈ ಒಂದು ಕಂಟೆಂಟ್ಗೆ, ಈ ಒಂದು ಸಿನಿಮಾನ ಆಚೆ ತರಬೇಕಾದ್ರೆ ಅವರು ಪಟ್ಟಂತಹ ಒಂದು ಶ್ರಮ, ಹೋರಾಟ, ಆ ಹಠ, ಸೊ ಫೈನಲಿ ಈ ಒಂದು ಕಂಟೆಂಟ್ ಇದೆ. ಸೊ ಅವರೆಲ್ಲರ ಶ್ರಮ, ಆ 8 ವರ್ಷದ ತಪಸ್ಸು, ಈ ಎಲ್ಲ ತಂಡದ ಒಂದು ಒಗ್ಗಟ್ಟಾಗಿ ಒಮ್ಮತದಿಂದ ಸೊ ಒಂದು ಒಳ್ಳೆ ಕಂಟೆಂಟ್ಗೆ ಕೆಲಸ ಮಾಡಿರೋ ರಿಸಲ್ಟು ಈ ಒಂದು ಟ್ರೈಲರಲ್ಲೇ ಕಾಣಿಸ್ತಾ ಇದೆ. ಸೊ 3ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ರಿಲೀಸ್ಗೂ ಮೊದಲೇ ಈ ಒಂದು ಟ್ರೈಲರೇ ಸುಮಾರು ವಿಷಯನ ಹೇಳ್ತಾ ಇದೆ. ದೊಡ್ಡ ಪ್ರಾಮಿಸಿಂಗ್, ಅಂದರೆ ನನ್ನ ಭರವಸೆ ಅಂತ ಆವಾಗಲೇ ಅದೇ ಹೇಳಿದೆ, ತುಂಬ ದೊಡ್ಡ ಭರವಸೆ ಈ ಸಿನಿಮಾ ಮೇಲೆ ಹುಟ್ಕೊಂಡಿದೆ. ದೇವನೂರು ಚಂದ್ರು ಆಯ್ಕೆ ಮಾಡ್ಕೊಂಡಿರತಕ್ಕಂಥ ನೆಲದ ಕಥೆ ಇದು. ಗ್ರಾಮಾಯಣ, ಟೈಟ್ಲೇ ಹೇಳುವಂತೆ ಅಪ್ಪಟ ಗ್ರಾಮೀಣ ಸಿನಿಮಾ. ಹಳ್ಳಿಯ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ಕಂಪ್ಲೀಟ್ ಸೊಗಡು ಭರಿತವಾಗಿದೆ. ಪ್ರತಿ ಫ್ರೇಮು, ಪ್ರತಿ ಸೀಕ್ವೆನ್ಸು, ಆಮೇಲೆ ಸೌಂಡು. ಪೂರ್ಣಚಂದ್ರ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಟ್ರೈಲರಲ್ಲೇ ಅವರು ಕೆಲಸ ಏನು ಅನ್ನೋದನ್ನು ಸ್ಮೆಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ರೆಡಿ ಹಾಡುಗಳು ಹಿಟ್ ಲಿಸ್ಟಿಗೆ ಸೇರಿದ್ದಾವೆ. 2-3 ಹಾಡು ಏನು ರಿಲೀಸ್ ಆಗಿದೆ, ಅದರಲ್ಲಿ ನಿನ್ನಾಣೆ ನಾನು ತುಂಬ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಜೊತೆಗೆ ಆ ಒಂದು ಅಗ್ರೆಸಿವ್ ಆಗಿರುವಂಥ ಒಂದು ಸಾಂಗು ಈ ಒಂದು ಸಿನಿಮಾಗೆ ಅದೇ ಒಂದು ರೀತಿಯಾದಂಥ ಪುಷ್ಟಿ ಕೊಡೋಕ್ಕೆ ಶುರು ಮಾಡಿತ್ತು. ಈಗ ಟ್ರೈಲರ್ ಬಂದು ತುಂಬ ದೊಡ್ಡ ನಿರೀಕ್ಷೆಯನ್ನು ಈ ಸಿನಿಮಾ ಹುಟ್ಟಿಸಿದೆ. ಆ್ಯಂಡ್ ವಿನಯ್
ರಾಜ್ಕುಮಾರ್ ಅವರು ಅವರ ಒಂದು ಇಡೀ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರೀತಿಯಾಗಿ ಅವರು ಇದರಲ್ಲಿ ಪರ್ಫಾರ್ಮ್ ಮಾಡಿರೋದು. ಆ್ಯಂಡ್ ಸೀನನ ಪಾತ್ರದಲ್ಲಿ ಅವರು, ಕುಸುಮನ ಪಾತ್ರದಲ್ಲಿ ಮೇಘಾ ಶೆಟ್ಟಿಗೂ ಕೂಡ ಈ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಕಾಣಿಸ್ತಾ ಇದೆ. ಅವರು ಆಯ್ಕೆ ಮಾಡ್ಕೊಂಡಿರೋ ಅಷ್ಟು ಸಿನಿಮಾಗಳು ಒಂದಕ್ಕಿಂತ ಒಂದು ವ್ಯತ್ಯಾಸವಾಗಿಯೇ ಅವರು ಆಯ್ಕೆ ಮಾಡ್ಕೊಂಡಿದ್ರು, ಪರ್ಫಾರ್ಮ್ ಮಾಡ್ಕೊಂಡು ಬರ್ತಾಯಿದ್ರು. ಖಂಡಿತವಾಗ್ಲೂ ಈ ಸಿನಿಮಾದಿಂದ ತುಂಬ ದೊಡ್ಡ ಹೆಸರು ಅವ್ರಿಗೆ ಸಿಗೋ ಥರ ಇದೆ. ಆ್ಯಂಡ್ ಅವರ ಪರ್ಫಾರ್ಮೆನ್ಸು, ಅವರ ಅಪಿಯರೆನ್ಸು, ಆ ಗ್ಲಿಮ್ಸಲ್ಲೇ, ಟ್ರೈಲರ್ ಗ್ಲಿಮ್ಸೇ ತುಂಬ ದೊಡ್ಡ ಸೂಚನೆ ಕೊಡ್ತಿದೆ ಆ ವಿಚಾರಕ್ಕೆ. ಆ್ಯಂಡ್ ಲೂಸ್ ಮಾದ ಯೋಗಿ ಅವರು ಕರಿಬೇಕು ಪಾತ್ರದಲ್ಲಿ, ಕರಿಬೇಕು ಅನ್ನೋ ಒಂದು, ಅಂದರೆ ಈ ಸಿನಿಮಾ ಟ್ರೈಲರ್ ನೋಡಿದಾಗ ನಂಗೆ ಇಷ್ಟ ಆಗಿದೆ ಅಂತಂದರೆ ಪಾತ್ರಗಳನ್ನ ತುಂಬ ಚೆನ್ನಾಗಿ ರಿಜಿಸ್ಟರ್ ಮಾಡ್ತಿದ್ದಾರೆ ಈ ಒಂದು ಟ್ರೈಲರಲ್ಲಿ. ಹೀರೋಯಿಂದ ಹಿಡಿದು ಎಲ್ಲ ಪಾತ್ರಗಳ ಹೆಸರುಗಳು ಇದರಲ್ಲಿ ಬಂದು ಹೋಗುತ್ತೆ. ಸೊ ಆ ಒಂದು ವಿಚಾರಕ್ಕೆ ತುಂಬ ಹತ್ತಿರವಾಗಿ ಸೆಳೀತಾ ಇದೆ ಸಿನಿಮಾ. ಮತ್ತು ಸಿನಿಮಾಟೋಗ್ರಫಿ ಸಂತೋಷ್ ರೈ ಪಾತಾಜ್ ಅವರು. ಆ್ಯಂಡ್ ಒನ್ಸ್ ಅಗೇನ್ ಒನ್ ಆಫ್ ದ ಲೆಜೆಂಡ್ ಸಿನಿಮಾಟೋಗ್ರಫಿಯಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಗೇನ್ ಅವರು ಇದ್ದಾರೆ. ಅಂದರೆ ತುಂಬ ದೊಡ್ಡ ದೀಪೇಶ್ ಕುಮಾರ್ ಎಡಿಟಿಂಗ್ ಈ ಸಿನಿಮಾಗೆ. ಅಂದರೆ ತುಂಬ ದೊಡ್ಡ ಹಿಟ್ಗಳನ್ನು ಕೊಟ್ಟಿರುವಂತಹ ಒಂದು ಕಾಂಬಿನೇಷನ್ನ ಸಿನಿಮಾ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ದೇವನೂರು ಚಂದ್ರುಗೆ ಇದು ಮೊದಲನೇ ಸಿನಿಮಾ ಆಗಿರ್ಬೋದು, ಆದರೆ ಅವರ ಆಯ್ಕೆ ಮತ್ತು ಅವರ ಹಠ ಮತ್ತು ಅವರ ಇದನ್ನು ಹೊರತಂದಿರೋ ರೀತಿ, ಇಷ್ಟು ದಿನದ ಒಂದು ತಪಸ್ಸು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಈ ಸಿನಿಮಾ ತುಂಬ ಒಳ್ಳೆಯದಾಗುತ್ತೆ ಈ ಸಿನಿಮಾಗೆ. ಮತ್ತು ಈ ಸಿನಿಮಾನ ಕನ್ನಡ ಪ್ರೇಕ್ಷಕರು ಒಪ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಟೆಕ್ನಿಕಲಿ ಆಗಲಿ ಅಥವಾ ಕತೆ ವಿಚಾರಕ್ಕಾಗಲಿ ತುಂಬ ಪ್ರಾಮಿಸಿಂಗ್ ಆಗಿದೆ. ಅಂದರೆ ಎಷ್ಟು ಕ್ಯಾರೆಕ್ಟರ್ಗಳು, ಎಷ್ಟು ಕಲಾವಿದರಿದ್ದಾರೆ ಅಂತಂದರೆ, ಅಚ್ಯುತ್ ಅವರಿದ್ದಾರೆ, ಗೋಪಾಲ್ ದೇಶಪಾಂಡೆ ಅವ್ರ ಕ್ಯಾರೆಕ್ಟ್ರು ನರೇಷನಲ್ಲೇ ಇದೆ. ಸೊ ಅಚ್ಯುತ್ ಅವ್ರದ್ದು ನರೇಷನಲ್ಲಿದೆ. ಆ್ಯಂಡ್ ಅಪರ್ಣ ಅವ್ರದ್ದು ಕೊನೆಯ ಸಿನಿಮಾ. ಅಪರ್ಣ ಅವರು ಈ ಸಿನಿಮಾದಲ್ಲಿ ತಾಯಿಯ ಪಾತ್ರದಲ್ಲಿ ವಿನಯ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಶೋಕ್ ಜಂಬೆ ಅವರಿದ್ದಾರೆ, ಜಹಾಂಗೀರ್ ಇದ್ದಾರೆ, ಹೇಳ್ತಾ ಹೋದರೆ ಅರುಣ್ ಸಾಗರ್ ಇದ್ದಾರೆ. ತುಂಬ ದೊಡ್ಡ ಪಟ್ಟಿನೇ ಇದೆ ಒಂದು ಟ್ರೈಲರಲ್ಲಿ ಇಷ್ಟು ವಿಷಯನ ಅವರು ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ಅದರದ್ದೊಂದು ಘಮಲನ್ನು ಹಿಂಗೆ ಪಸರಿಸಿದ್ದಾರೆ. ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ. ಆ್ಯಕ್ಷನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಮತ್ತು ಕಥೆಯನ್ನು ಹೇಳುವಿಕೆ ಆಗಿರ್ಬೋದು, ಪಾತ್ರಧಾರಿಗಳಾಗಿರ್ಬೋದು, ಎಲ್ಲವೂ ಥಿಯೇಟ್ರಿಗೆ ಈಗಲೇ ಬನ್ನಿ ಅಂತ ಕರೆಯೋ ಥರ ಇದೆ ಈ ಟ್ರೈಲರು. ಸೊ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಕನ್ನಡ ಪಿಕ್ಚರ್ ವತಿಯಿಂದ ಈ ಒಂದು ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಈ ಥರದ ಸಿನಿಮಾಗಳು ಅಂದರೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಡಸ್ಟ್ರಿಯಲ್ಲಿ, ಭರವಸೆ ಯುಕ್ತವಾಗಿದೆ. ನಾನು ಆಗಲೇ ಹೇಳ್ದಂಗೆ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಡೇ ಬೈ ಡೇ ಕಲೆಕ್ಷನ್ಸ್ ಇನ್ಕ್ರೀಸ್ ಆಗ್ತಿದೆ, ಜನ ಮೌತ್ ಟಾಕಿಗೆ ಕನ್ವರ್ಟ್ ಆಗ್ತಿದೆ ಸಿನಿಮಾ, ಎಲ್ಲ ಬಂದು ನೋಡ್ತಿದ್ದಾರೆ. ಇದೇ ರೀತಿಯಾಗಿ ಬರ್ತಿರೋಂಥ ಸಿನಿಮಾಗಳು ಒನ್ ಬೈ ಒನ್ ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ರಾಮಾಯಣದ ಜೊತೆಗೆ ಅದರ ಮುಂದಿನ ವಾರ ಬರ್ತಿರೋಂಥ ಮದರ್ ಪ್ರಾಮಿಸ್ ಕೂಡ ಒಂದು. ಈ ಮದರ್ ಪ್ರಾಮಿಸ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.